ಹಾಸನಾಂಬ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡಲೇಬೇಕು. ಈ ವಿಡಿಯೋಲಿ ಆ ಪ್ಲೇಸ್ನ ತೋರಿಸ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಸನದಿಂದ ಹಳೇಬೀಡು ರೋಡಲ್ಲಿ ಈ ಪರ್ಟಿಕ್ಯುಲರ್ ಪ್ಲೇಸ್ ಸಿಗುತ್ತೆ. ಆ ಪ್ಲೇಸ್ನ ಹೆಸರೇ ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಇದೆ ನೋಡಿ, ಇದು ಕಾಲ್ನಡಿಗೆಯಲ್ಲಿ ಹೋಗುವಂಥ ಜಾಗ, ಆದರೆ ಕಾರ್ಗಳು ಕೂಡ ಮೇಲೆ ಬೆಟ್ಟಕ್ಕೆ ಹೋಗ್ಬೋದು. ಬನ್ನಿ ಈಗ ಕಾರಲ್ಲಿ ಆ ಬೆಟ್ಟಕ್ಕೆ ಹೋಗೋಣ. ಹಾಸನದಿಂದ ಸುಮಾರು 25 ಕಿಲೋಮೀಟರು ಈ ಪರ್ಟಿಕ್ಯುಲರ್ ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕಾಗತ್ತೆ. ಬಟ್ ಏನು ಹೇಳಿ, ಆ 25 ಕಿಲೋಮೀಟರ್ಸು ಸ್ವಲ್ಪ ರೋಡ್ ಆಗೋ ಹೀಗೋ ಇದೆ. ಬಟ್ ಹೋಗಿ ಅಲ್ಲಿ ಬೆಟ್ಟಕ್ಕೆ ಹೋದಾಗ ನಿಮಗೆ ಇಷ್ಟ ಆಗುತ್ತೆ. ಇಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸುಮಾರು 900 ವರ್ಷದ ಹಳೆಯದಾದಂತಹ ಮೂರ್ತಿ. ಶಾಂತಲಾದೇವಿ ಆಗಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿಸಿರ್ತಾರೆ. ಶಾಂತಲಾದೇವಿ ಯಾರು ಅಂದರೆ ವಿಷ್ಣುವರ್ಧನನ ಹೆಂಡತಿ. ಅವರು ಹಳೇಬೀಡಿನ ರಾಜರು. ಹೀಗೋ ನೋಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ. ಸ್ವಾಮಿಯ ದರ್ಶನದ ನಂತರ ಅಲ್ಲಿಯ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಹಾಸಂಸ್ಥಾನದ ಮಠ. ಈ ಮಠಕ್ಕೆ ಸುಮಾರು 1000 ವರ್ಷದ ಹಿಸ್ಟ್ರಿ ಅಥವಾ ಇತಿಹಾಸವೇ ಇದೆ. ಈ ಮಠದಲ್ಲಿ ದಿನನಿತ್ಯ ವಿದ್ಯಾದಾನ ಹಾಗೂ ಅನ್ನದಾನ ನಡೆಯುತ್ತಿರುತ್ತದೆ. ಈ ಮಠದ ವಿಶೇಷತೆ 12 ಜ್ಯೋತಿರ್ಲಿಂಗಗಳ ದರ್ಶನ. ಬನ್ನಿ ದರ್ಶನ ಮಾಡೋಣ. ನಾಥಲಿಂಗ ಗುಜರಾತ್, ಹಾಗೆ ಶ್ರೀಶೈಲ ಆಂಧ್ರ ಪ್ರದೇಶ್, ಉಜ್ಜಯಿನಿ ಮಧ್ಯಪ್ರದೇಶ್ ಶ್ರೀ ಮಹಾಕಾಳೇಶ್ವರ ಲಿಂಗ, ಶ್ರೀ ಓಂಕಾರೇಶ್ವರ ಲಿಂಗ ಮಧ್ಯಪ್ರದೇಶ್, ಉತ್ತರಾಖಂಡ್ ಶ್ರೀ ಕೇದಾರನಾಥ ಲಿಂಗ, ಶ್ರೀ ಭೀಮಾಶಂಕರ ಲಿಂಗ ಮಹಾರಾಷ್ಟ್ರ. ಮೆಟ್ಟಿಲುಗಳು ಹತ್ತುತ್ತಾ ಬರುತ್ತಾ 6 ಜ್ಯೋತಿರ್ಲಿಂಗಗಳ ದರ್ಶನವಾಯಿತು ಅಲ್ವಾ? ಬನ್ನಿ ಒಳಗಡೆ ಮಠದಲ್ಲಿ ಏನಿದೆ ಅಂತ ನೋಡೋಣ. ಶ್ರೀ ಸ್ವಾಮಿಯ ಗದ್ದುಗೆ ಮುಂದೆ ಹೋಗೋಣ. ಹೊರಗಡೆ ಬಂದರೆ ಶ್ರೀ ತ್ರಯಂಬಕೇಶ್ವರ ಲಿಂಗ ಮಹಾರಾಷ್ಟ್ರ, ಹಾಗೆ ಬಂದರೆ ಶ್ರೀ ವಿಶ್ವನಾಥ ಲಿಂಗ ಕಾಶಿ ಉತ್ತರ ಪ್ರದೇಶ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಶ್ರೀ ವೈದ್ಯನಾಥೇಶ್ವರ ಲಿಂಗ ಜಾರ್ಖಂಡ್, ನಾಗೇಶ್ವರ ಲಿಂಗ ಗುಜರಾತ್, ರಾಮೇಶ್ವರ ಲಿಂಗ ತಮಿಳುನಾಡು, ಕೊನೆಯದಾಗಿ ಶ್ರೀ ಗಿಷ್ಣೇಶ್ವರ ಲಿಂಗ ಮಹಾರಾಷ್ಟ್ರ. ಹೀಗೆ ನೋಡಿದ್ರೆ ನೀವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಇಶಾ ಫೌಂಡೇಶನ್ ಶಿವ ಅವರ ಆಕಾರದಲ್ಲಿರುವಂತಹ ಒಂದು ಲಿಂಗ. ಬೆಟ್ಟ ಅಂದಮೇಲೆ ಒಂದೊಳ್ಳೆ ಪರಿಸರ ನೋಡಲೇಬೇಕು ಅಲ್ವಾ? ನೋಡಿ ಬೆಟ್ಟದ ಮೂಲಕ ಪರಿಸರ ಎಷ್ಟು ಸೊಗಸಾಗಿ ಕಾಣುತ್ತಿದೆ ಅಂತ. ಜ್ಯೋತಿರ್ಲಿಂಗಗಳ ದರ್ಶನವಾಯಿತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್.